ಅಡ್ಡ ಮತದಾನದ ಅಸಲಿ ಎತ್ತು ಬಹಿರಂಗಕ್ಕೆ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ. ಶ್ರೀ ಕ್ಷೇತ್ರದಲ್ಲೇ ಶಾಸಕಾಂಗ ಸಭೆ ಕರೆದು ಸತ್ಯ ಬಯಲು, ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತೇವೆ ಎಂದ ಬಿವೈ ವಿಜಯೇಂದ್ರ. ಅಡ್ಡ ಮತದಾನ ಮಾಡಿರೋದು ಪಾಪದ ಕೆಲಸ. ಇದನ್ನ ವರಿಷ್ಠರು ಗಮನಿಸುತ್ತಾರೆ. ಜನರು ಕ್ಷಮಿಸಲ್ಲ, ಪಕ್ಷನೂ ಕ್ಷಮಿಸಲ್ಲ ಎಂದ ವಿ ಸೋಮಣ್ಣ. ಸತ್ಯಶೋಧನಾ ಸಮಿತಿಯಿಂದ ಅಡ್ಡ ಮತದಾನದ ವರದಿ ಸಲ್ಲಿಕೆ ಹೈಕಮಾಂಡ್ಗೆ ನೀಡಲು ರಾಜ್ಯ ನಾಯಕರ ಸಿದ್ಧತೆ. ವರಿಷ್ಠರು ಸೂಚನೆ ನೀಡಿದರೆ ಕಠಿಣ ಕ್ರಮ. ಇವತ್ತು ಬಿಕೆ ಹರಿಪ್ರಸಾದ್ಗೆ ಡಿಕೆಶಿಯಿಂದ ಪಕ್ಷದ ಸಾರಥ್ಯ ಹಸ್ತಾಂತರ. ಅರೆಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಕಾರ್ಯಕ್ರಮ. ಸಾವಿರಾರು ಕಾರ್ಯಕರ್ತರು ಆಗಮಿಸುವ ನಿರೀಕ್ಷೆ. ದ್ವೇಷ ಭಾಷಣ ಮಾಡಿದ್ರೆ ಕೇಸ್ ಬುಕ್ ಫಿಕ್ಸ್. ನೂತನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಖಡಕ್ ಆದೇಶ. ಸ್ವಯಂ ಪ್ರೇರಿತ ದೂರು ದಾಖಲಿಸಬಹುದು ಅಂತ ಸೂಚನೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಬೃಹತ್ ಪಾದಯಾತ್ರೆ. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ. 8 ಗ್ರಾಮಗಳಲ್ಲಿ 11 ಕಿಲೋಮೀಟರ್ ನಡಿಗೆ. ಜಲಾಶಯಗಳು ತುಂಬದೇ ಇದ್ದಾಗ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಸೂಕ್ತವಲ್ಲ. ತಮಿಳುನಾಡಿನವರು ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ಕಾವೇರಿಗಾಗಿ ತಮಿಳುನಾಡು ಖ್ಯಾತೆಗೆ ಕುಮಾರಸ್ವಾಮಿ ಗರಂ. ಸಾರಿಗೆ ಬಸ್ ಟಿಕೆಟ್ ದರ ಹೆಚ್ಚಿಸಲು ಮುಂದಾದ ಸರ್ಕಾರ. ಗ್ಯಾರಂಟಿ ಹೊರೆ ಹೊರಲಾರದೆ ದರ ಏರಿಕೆ ದಾರಿ ಹಿಡಿತ. 5,173 ಕೋಟಿ ಆರ್ಥಿಕ ಕೊರತೆ ನೀಗಿಸಲು ಈ ಸೂತ್ರವ. ಶಕ್ತಿ ಯೋಜನೆ ದುರ್ಬಳಕೆಗೆ ಸಾರಿಗೆ ಇಲಾಖೆಯಿಂದ ಬ್ರೇಕ್. ಬಸ್ನಲ್ಲಿ ಫ್ರೀ ಓಡಾಡಲು ವೋಟರ್ ಐಡಿ ಕಡ್ಡಾಯ. ಆಧಾರ್ ಬದಲಿಗೆ ಸ್ಮಾರ್ಟ್ ಪ್ಲಾನ್. ಸುಮಾರು 16 ಲಕ್ಷಕ್ಕೂ ಹೆಚ್ಚು ಜನರ ಪಿಂಚಣಿ ಸ್ಥಗಿತ. ಕಲಬುರಗಿಯಲ್ಲಿ ವೃದ್ಧರ ಪರದಾಟ. ನಾಡ ಕಚೇರಿ, ತಹಶೀಲ್ದಾರ್ ಕಚೇರಿ ಮುಂದೆ ಉರಿ ಬಿಸಿಲಿನಲ್ಲೂ ಕ್ಯೂ. ಇವತ್ತು ದೇಶದಾದ್ಯಂತ ನೀಟ್ ಮರುಪರೀಕ್ಷೆ. ಮಧ್ಯಾಹ್ನ 2 ಗಂಟೆಗೆ 22.78 ಲಕ್ಷ ಅಭ್ಯರ್ಥಿಗಳು ಹಾಜರು. ಭಾರತದ 551 ನಗರಗಳು, ವಿದೇಶಗಳ 14 ನಗರಗಳಲ್ಲಿ ಪರೀಕ್ಷೆ. ಕಳೆದ ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆ, ಈ ಬಾರಿ ಇನ್ನಷ್ಟು ಕಟ್ಟುನಿಟ್ಟು. ನಿಮ್ಮ ನಂಬಿಕೆ ಆಚರಣೆಗೆ ಅನುಸಾರ ಡ್ರೆಸ್ ಕೋಡ್. ಮೊಬೈಲ್ ಸೇರಿ ಎಲ್ಲಾ ಗ್ಯಾಜೆಟ್ಸ್ಗೆ ನಿರ್ಬಂಧ. ಕೊಟ್ಟಿಯೂರಿಗೆ ತೆರಳಿದ್ದ ಸಂತೋಷ್ ಕುಮಾರ್ ನಾಪತ್ತೆ. ಪಯ್ಯಂಬಲಂ ಬೀಚ್ಗೆ ಇಳಿದಿದ್ದ ಇಬ್ಬರಲ್ಲಿ ಓರ್ವನ ರಕ್ಷಣೆ. ಸಂತೋಷ್ಗಾಗಿ ಮುಂದುವರಿದ ಶೋಧ ಕಾರ್ಯ. ಕೆರೆಯಲ್ಲಿ ಮುಳುಗಿ ಅವಳಿ ಮಕ್ಕಳು ಸಾವು. ಮಂಗಳೂರಿನ ಮರುಳ್ಯಾದಲ್ಲಿ ದುರಂತ. ಶಾಲೆ ಬಿಟ್ಟು ಮನೆಗೆ ಬಂದು ಆಟವಾಡ್ತಾ ಇದ್ದ ವೇಳೆ ಅವಘಡ. ಒಂದೇ ಹೆಸರಿನಲ್ಲಿ 4 ವೋಟರ್ ಐಡಿ ಕಾರ್ಡ್ ಪಡೆದ ಆರೋಪ. ಬಹುಭಾಷಾ ನಟ ಪ್ರಕಾಶ್ ರಾಜ್ಗೆ ಸಂಕಷ್ಟ. ಬೆಂಗಳೂರು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಜಾಮೀನು ರಹಿತ ಅರೆಸ್ಟ್ ವಾರೆಂಟ್ ಜಾರಿ.
ರಾಜಾಜಿನಗರದಲ್ಲಿ ಟೆರೆಸ್ ಮೇಲೆ ನಿಂತು ಕೊಂಬೆ ಕಟ್ ಮಾಡುವಾಗ ಅವಘಡ, ಕಟ್ಟಡದ ಮೇಲಿನಿಂದ ಬಿದ್ದು 58 ವರ್ಷದ ಮಹಿಳೆ ಸಾವು. ರಾಜಾಜಿನಗರ ಠಾಣೆಯಲ್ಲಿ ಕೇಸ್ ದಾಖಲು. ಖಾಸಗಿ ಬಸ್ ಟೈರ್ ಬಸ್ಟ್ ಆಗಿ ಬೈಕ್ಗೆ ಡಿಕ್ಕಿ, 2 ಬೈಕ್ ಸವಾರರು ಸ್ಥಳದಲ್ಲೇ ಸಾವು. ಕೋಲಾರದ ಗೆನ್ನೆರಹಳ್ಳಿ ಗೇಟ್ ಬಳಿ ಅಪಘಾತ. ಅಂತಾರಾಷ್ಟ್ರೀಯ ಯೋಗ ದಿನದ ಸಂಭ್ರಮ, ಕೋಲ್ಕತ್ತಾದಲ್ಲಿ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಆಸನ, ವಿಧಾನಸೌಧದ ಮುಂಭಾಗವು ಯೋಗಾಚರಣೆ. ಮಂಡ್ಯದಲ್ಲಿ ಕುಮಾರಸ್ವಾಮಿಯಿಂದ ಯೋಗ, ರಾಜ್ಯ ಬಿಜೆಪಿ ಕಚೇರಿಯಲ್ಲೂ ಕಮಲ ಪಡೆಯಿಂದ ವಿವಿಧ ಆಸನಗಳು. ಕರುನಾಡಿನ ಎಲ್ಲಾ ಜಿಲ್ಲೆಗಳಲ್ಲೂ ಕಾಣಸಿಕ್ಕ ಯೋಗ ಸಡಗರ. ಇಶಾ ಫೌಂಡೇಶನ್ನಲ್ಲಿ ಕಳೆಗಟ್ಟಿದ ಯೋಗ ದಿನಾಚರಣೆ, 112 ಅಡಿ ಎತ್ತರದ ಆದಿಯೋಗಿ ಪ್ರತಿಮೆ ಮುಂದೆ ಯೋಗ. ಮಿಲಿಟರಿ ಯೋಧರು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗಿ. ಗಿಲ್ಲಿ ಚೊಚ್ಚಲ ಸಿನಿಮಾದ ಮುಹೂರ್ತ ಸಮಾರಂಭ ಇವತ್ತು ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಮುಹೂರ್ತ. ಕೆವಿಎನ್ ಪ್ರೊಡಕ್ಷನ್ಸ್, ರಾಶಿ ಫಿಲ್ಮ್ಸ್ ನಿರ್ಮಾಣದ ಸಿನಿಮಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.